ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ಸಾಧನೆ ಮಾಡಿರುವಂಥ ಹಾಗೂ ಜನತಾ ದಾಸೋಹ ರತ್ನ ಅಂತ ಅವಾರ್ಡ್ ಪಡೆದಿರುವಂಥ ಶ್ರೀ ಶಾಂತರಾಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಮಾತಾಡ್ಸೋಣ. ಹಾಗೆ ಈ ಅವಾರ್ಡ್ ಪಡೆದಿರೋ ಬಗ್ಗೆ ಅವ್ರ ಬಾಯಲ್ಲಿ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಮೊದಲೇದಾಗಿ ಸರ್ ನಿಮ್ಮ ಅವಾರ್ಡ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಏನು ಅನಿಸ್ತಾ ಇದೆ ಕಾರ್ಯಕ್ರಮದ ಬಗ್ಗೆ, ಅವಾರ್ಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಅವಾರ್ಡು ಕೊಟ್ಟಿರೋವಂಥದ್ದು ನಮ್ಮ ಮೇಲೆ ಇನ್ನೂ ಜವಾಬ್ದಾರಿ ಹೆಚ್ಚವ್ರೆ ಅಂತ ನನಗನ್ನಿಸ್ತದೆ. ಆದರೆ ನನ್ನ ಕ್ಷೇತ್ರದಲ್ಲಿ ನಾನು ಅವಾರ್ಡ್ ತೊಗೊಳೋದಕ್ಕೆ ಯಾರನ್ನೂ ಕೇಳಿಲ್ಲ. ಅವರಾಗಿ ಅವರೇ ಸುಮಾರು 16 ಪ್ರಶಸ್ತಿಗಳು ಬಂದಿದೆ. ಮೊಟ್ಟ ಮೊದಲನೇದಾಗಿ ದಾನ ರತ್ನಾಕರ ಬಸವಣ್ಣನವರ ಪ್ರಶಸ್ತಿ ಬಂದೈತೆ. ಪಾಂಡುಮಟ್ಟಿನಲ್ಲಿ ವಿಶ್ವಗುರು ಬಸವ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಕಾಶಿನಲ್ಲಿ ಶ್ರೀಗಳು ದಾಸೋಹ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವತ್ತು ಈ ಪ್ರಶಸ್ತಿ ತಗೊಂಡಿರೋದು ನನಗೆ ತುಂಬ ಸಂತೋಷ ಆಯ್ತಾ ಇದೆ. ಏಕೆಂದರೆ ಇದು ನಾನು ಮಾಡ್ತಾ ಇರೋಂಥ ಸೇವೆ ಸಮಾಜ ಸೇವೆ. ನನ್ನ ಸ್ವಂತಕ್ಕೆ ಯಾವುದು ಮಾಡ್ಕೊಳ್ತಾ ಇಲ್ಲ, ಇದು ಸಮಾಜಕ್ಕೆ ಅಂತ ಮಾಡ್ತಾ ಇದ್ದೀನಿ. ಇನ್ನಷ್ಟು ಎತ್ತರವಾಗಿ ನಮ್ಮ ಸಂಸ್ಥೆ ಬೆಳೀಲಿ. ನನಗೆ ಹಿಂದೆ ಏನು ನನ್ನ ಹಿಂದೆ ನನಗೆ ಸಪೋರ್ಟ್ ಮಾಡ್ತಾವ್ರೆ ಅವ್ರಿಗೆಲ್ಲರಿಗೂ ಈ ಅವಾರ್ಡು ಅವ್ರಿಗೆ ಸೇರಬೇಕು. ಏಕೆಂದರೆ ಎಲ್ಲರ ಸಪೋರ್ಟ್ ಸಿಗ್ತಾ ಇದ್ದರೂ ನಾನು ಒಬ್ಬ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಏನು ನನ್ನ ಸಂಸ್ಥೆಯಲ್ಲಿ 265 ಜನ ಸದಸ್ಯರಿದ್ದವ್ರೆ, 265 ಜನರಿಗೂ ಈ ಪ್ರಶಸ್ತಿ ತಲುಪಿಸ್ಬೇಕು ಅಂತ ನನ್ನ ಆಸೆ. ದಯವಿಟ್ಟು ನನ್ನ ಬಂಧುಗಳಿಗೆ ಒಂದು ಕಿವಿ ಮಾತು ಹೇಳೋದೇನೆಂದರೆ, ನಾನು ಆರೋಗ್ಯವಾಗಿ ಇರೋವರೆಗೂ ನಾನು ಈ ಸೇವೆ ಮಾಡ್ತೀನಿ. ತದನಂತರ ನಮ್ಮಿಂದ ಯಾರಾದರೂ ನನ್ನ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಸನ್ನಿವೇಶದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.